ಟಾಸ್ಕನ್ನು ನಮ್ಮ ಅಧ್ಯಕ್ಷರು ವಹಿಸ್ತೇನೆ. ಇಷ್ಟು ಕೆಲಸ ಆಗಿಬಿಟ್ಟು ನೀವು ಇದನ್ನು ದಯಮಾಡಿ, ಅದರಲ್ಲೂ ಶಕ್ತಿ ಯೋಜನೆಗೆ ಪ್ರಪಂಚದ ಗಿನ್ನೀಸ್ ದಾಖಲೆ ಸೇರಿದ ಶಕ್ತಿ ಏನು 648 ಕೋಟಿ ಪ್ರಯಾಣ ಮಾಡಿರ್ತಕ್ಕಂಥದ್ದು. ಅವರು 500 ಆದಾಗ ನಾವು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ವಿ. ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್, ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸಲ್ಲಿ ದಾಖಲಾಗಿದೆ. ಇದು ಒಂದು ವಿಶೇಷ ಅಂತ ಹೇಳಿ, ಈ ಜಿಲ್ಲೆಯಲ್ಲಿ ನಮ್ಮ ಸತೀಶ್ ಅವರು, ಡಾಕ್ಟರ್ ವೈದ್ಯ ಅವರು, ನಮ್ಮ ಪಾಟೀಲ್ ಅವರ ಸರ್ಕಾರದಿಂದ ನಮ್ಮ ತಂಡ ತುಂಬ ಕೆಲಸ ಮಾಡ್ತಾಯಿದೆ. ನಾವು ಇದನ್ನು ರಾಜ್ಯ ಸರ್ಕಾರದ ಜೊತೆ ಚರ್ಚಿಸಿ ಇನ್ನೂ ಏನಾದರೂ ಆಗಬೇಕಾಗಿ ಜೊತೆ ನಾವು ಇರ್ತೇವೆ ಅಂತ ಹೇಳಿ ತಮ್ಮೆಲ್ಲರಿಗೂ ಧನ್ಯವಾದ ಹೇಳಿ ಪ್ರಚಾರವನ್ನು ಕೊಡಿ ಅಂತ. ನಮಸ್ಕಾರ. ಮೊದಲನೇದಾಗಿ ನಾನು ಇವತ್ತಿಗೆ ಜಿಲ್ಲೆಗಳೆಲ್ಲ ಪ್ರವಾಸ ಮಾಡಿ ಬಂದಿದ್ದೇನೆ. ಭಾಳ ಸಂತೋಷ. ಯಶಸ್ವಿಯಾಗಿ ನಡೆದಂಥ ಕಾರ್ಯಾಗಾರಗಳಲ್ಲಿ ಮೊದಲನೇ ಸ್ಥಾನದಲ್ಲಿ ಇವತ್ತು ಈ ಒಂದು ಜಾಗದಲ್ಲಿ ನಡೆದಿದೆ ಅಂತ ಹೇಳೋಕ್ಕೆ ಮೊದಲನೇದು. ಒಂದು ಸಂತೋಷ ಏನಪ್ಪ ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಜನರ ಪರವಾಗಿ, ಜನರಿಗಾಗಿಯೇ ರಚನೆ ಆದಂಥ ಸರ್ಕಾರ ತನ್ನದೇ ಆದಂಥ ರೀತಿಯಲ್ಲಿ ಜನರಿಗೆ ಸಹಾಯ ಮಾಡೋ ಒಂದು ಕಾರ್ಯಕ್ರಮವನ್ನು ಮೊದಲಿಂದ ಮಾಡ್ಕೊಂಡು ಬಂದಿದೆ. ಅದ್ರ ಬಗ್ಗೆ ನಾನು ಆಗಲೇ ಕೂಡ ಹೇಳಿದ್ದೇನೆ. ಅದು ಇರ್ಬೋದು, ಮನೆ ಇರ್ಬೋದು, ಅನ್ನ ಭಾಗ್ಯ, ಈ ರೀತಿ ಎಲ್ಲ ಕಾರ್ಯಕ್ರಮಗಳು ಇಲ್ಲಿದ್ದರೂ ಮಾಡ್ಕೊಂಡು ಬಂದಿದೆ. ರಾಜ್ಯದ ಮೀನುಗಾರಿಕೆ ಬಂಧನ ಸಚಿವರು ಆತ್ಮೀಯರಾದಂಥ ಇದ್ದಾರೆ. ನಮ್ಮ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರು ನಾಯಕಿದ್ದಾರೆ. ಉಪಾಧ್ಯಕ್ಷರಾದಂಥ ನಮ್ಮ ಪಾಟೀಲ್ ಅಂಡ್ ಪುಷ್ಪ ಮುಂದಾಕಿದ್ದಾರೆ. ಹಾಗೂ ತಾಲೂಕು ಗ್ಯಾರಂಟಿ ಅಧ್ಯಕ್ಷರಿದ್ದಾರೆ. ಲೇಬರ್ ಸೆಲ್ಲಿನ ಕಾರ್ಯದರ್ಶಿ ಕೊಟ್ಟಿದ್ದಾರೆ. ಬಂಧುಗಳೇ, ಕಳೆದ ಚುನಾವಣೆ ಸಮಯದಲ್ಲಿ ರಾಜ್ಯದಲ್ಲಿ ಜನರ ಬೆಲೆ ಏರಿಕೆ ಆಕಾಶಕ್ಕೆ ಹೋಗಿತ್ತು, ಜನರ ಭೂಮಿ ಹೋಗಿತ್ತು. ಆ ಸಂದರ್ಭವನ್ನು ನೋಡಿ ಅಂದಿನ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಅಂದಿನ ವಿರೋಧ ಪಕ್ಷ ನಾಯಕರಾದ ಸಿದ್ದರಾಮಯ್ಯನವರು ಮತ್ತು ನಮ್ಮ ನಾಯಕರಾದಂಥ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಈ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ತರಬೇಕು ಅಂತ ಹೇಳಿ ನಾವು ತೀರ್ಮಾನ ತಗೊಂಡ ಮೇಲೆ ಆ ಚುನಾವಣೆಗೆ ಮೊದಲು ನಾವು ಈ ಒಂದು ಚೆಕ್ ಮೂಲಕ ಇದರ ಸಹಿ ಕೊಟ್ಟು ಇದೆಲ್ಲ ಕಾರ್ಯಕರ್ತರು ಕೊಟ್ಟಾಗ ಯಶಸ್ವಿಯಾಗಿ ಅವರು ಅದನ್ನು ಜನ ಮನಸ್ಸಿಗೆ ತಲುಪುವಾಗೆ ಮನೆ ತಲುಪಿಸಿದ್ರಿಂದ ನಾವು 136 ಸ್ಥಾನಗಳನ್ನು ಗೆದ್ದು ಸರ್ಕಾರ ರಚನೆ ಮಾಡಿದ್ವಿ. 18.1 ಕೋಟಿ ಫಲಾನುಭವಿಗಳು ಗೋಲ್ಡನ್ ಜನ ತಲುಪಿರೋದು 537 ಕೋಟಿ ರೂಪಾಯಿಗಳು ತಲುಪಿದೆ. ಇದ್ರ ಜೊತೆಗೆ ಶಕ್ತಿ ಯೋಜನೆ ಯಶಸ್ವಿಯಾಗೋದಕ್ಕೆ ಬಸ್ ಸೌಕರ್ಯ ಇಲ್ಲಿ ಭಾಳ ಚೆನ್ನಾಗಿದೆ ಅಂತ ಹೇಳಿದರೆ ನಮ್ಮನ್ನು ಮಾತಾಡಿದಂಥ ಜನರನ್ನ ಇಲ್ಲಿ ಮತ್ತು ಅಲ್ಲಿಯ ಅಧಿಕಾರಿಗಳಿಗೆ ಚರ್ಚೆ ಮಾಡಿದಾಗ ಹಿಂದಿನ ಸರ್ಕಾರದಲ್ಲಿ ಬಸ್ ಕೂಡ ಕೊಂಡೊಯ್ಯಲಿಲ್ಲ ಮತ್ತು ಅಪಾಯಿಂಟ್ಮೆಂಟ್ಸ್ ಬಸ್ಗಳು ಕೂಡ ತಗೊಂಡಿರಲಿಲ್ಲ. ಆದರೆ ಈ ಸರ್ಕಾರ ಬಂದ ಮೇಲೆ ಪ್ರಥಮ ಬಾರಿಗೆ 5,000 ಬಸ್ಗಳನ್ನು ಕೊಂಡು ಇಲ್ಲಿಗೂ ಕೂಡ ಬಸ್ ಕೊಟ್ಟು ಇವರ ಬೇಡಿಕೆಯನ್ನು ಈಡೇರಿಸಿದ್ದಕ್ಕೆ ನಾನು ಸಾರಿಗೆ ಇಲಾಖೆ ಸಚಿವರಾಗಿ ಧನ್ಯವಾದ ಹೇಳ್ತೇನೆ. ಮಾಡಿದ ಮೊದಲನೇ ಸಂಪುಟದಲ್ಲೇ ಈ 5 ಗ್ಯಾರಂಟಿಗಳನ್ನು ಜಾರಿ ತರ್ತೇವೆ ಅಂತೇಳಿ ಜಾರಿಯ ಅನೌನ್ಸ್ ಮಾಡಿದ ಆ ಭಾಗದಲ್ಲೂ ಕೂಡ ಮಾಂಕಾಳು ವೈದ್ಯರು ಕೂಡ ಆ ಸಮಯದಲ್ಲಿ ಇದ್ರೂ ಅನ್ನೋದೇ ನಮ್ಮ ಹಿರಿಮೆ. ಅಂದು ಪ್ರಾರಂಭವಾದ ಮೊದಲನೇ ಕಾರ್ಯಕ್ರಮ ಶಕ್ತಿ. ಇದು 11/6/2023 ಪ್ರಾರಂಭ ಆಗಿತ್ತು ಮೊದಲನೇ ಕಾರ್ಯಕ್ರಮ. ಈ ಕಾರ್ಯಕ್ರಮ ಇವತ್ತು 668 ಕೋಟಿ ಮಹಿಳೆಯರು ಲಾಭ ಮಾಡಿದ್ದಾರೆ. 668 ಕೋಟಿ. ಅದು ಇದಕ್ಕಾಗಿರೋ ಎಕ್ಸ್ಪೆಂಡಿಚರ್ 17,360 ಕೋಟಿ ರೂಪಾಯಿಗಳು ಇವತ್ತು ಇದಕ್ಕೆ ಖರ್ಚಾಗಿದೆ. ಇಲ್ಲಿ ಕಾರ್ಯಕ್ರಮ 10/7/2023 ಎರಡನೇ ಕಾರ್ಯಕ್ರಮ ಪ್ರಾರಂಭ ಮಾಡಿದೆ. ಇದಕ್ಕೆ ಬೆನಿಫಿಷರಿ 72,000
2 ಕೋಟಿ. ಇದು ತೆಗೆದಿರೋ ವೆಚ್ಚ 11,821 ಕ್ರೋರ್. ಸರಿ ಇಲ್ಲ ಆಯಿತಾ. ಕಾರವಾರದಲ್ಲಿ 1.82 ಕ್ರೋರ್ ಬೆನಿಫಿಷಿಯರಿ, 303.07 ಕ್ರೋರ್ ಅಮೌಂಟ್. ಇದು ನಮ್ಮ ಅನ್ನಭಾಗ್ಯದ ಕಾರ್ಯಕ್ರಮ. ಈ ಅನ್ನಭಾಗ್ಯ ಇದು ಹೊಸದಲ್ಲ, ಇದು PDS ಸಿಸ್ಟಮ್ ಅಂತೇಳಿ ದೇವರಾಜ ಹಣ ಕೊಟ್ಟು ತಗೋತಾ ಇದ್ದ ಪರಿವರ್ತನೆಯಾಗಿ ಅನ್ನಭಾಗ್ಯ ಆಯಿತು. ಅದು ಕಳೆದ ಬಾರಿಯಲ್ಲಿ ಅನ್ನಭಾಗ್ಯದ ಕಾರ್ಯಕ್ರಮ 7 kg ಕೊಟ್ಟಂಥ ಸಿದ್ದರಾಮಯ್ಯವರನ್ನು ಈ ಹಿಂದಿನ ಸರ್ಕಾರ ಅದನ್ನು 5 kg ಮಾಡಿ ಜನರ ಆಕ್ರೋಶಕ್ಕೆ ಒಳಗಾಗಿತ್ತು. ಆ ಸಂದರ್ಭದಲ್ಲಿ ನಾವು ಅಧಿಕಾರಕ್ಕೆ ಬಂದರೆ 10 kg ಕೊಡ್ತೀವಿ ಅಂತ ಮಾಡಿದ್ವಿ. ಆದರೆ ಕೇಂದ್ರ ಸರ್ಕಾರ ಮತ್ತು ಕೊಡ್ತೀವಿ ಅನ್ನೋದು ಕೊಡಲಿಲ್ಲ. ಅದಕ್ಕಾಗಿ 5 kg ಅಕ್ಕಿ ಮತ್ತು 1 kg 30 ರೂಪಾಯಿನಂತೆ ಅದರ ಹಣನೂ ಕೂಡ ಜಮಾ ಮಾಡಿದ್ವಿ. ಗೃಹಲಕ್ಷ್ಮಿ ನಾವು ಕಾರ್ಯಕ್ರಮ ತಂದಾಗ ಅತ್ತೆಗ ಸೊಸೆಗ ಅಂತ ಹೇಳಿ ನಮ್ಮ ಮೇಲೆ ಒಂದು ಇದನ್ನು ಛೇಡಿಸಿದ್ರು. ಆದರೆ ಮನೆ ಯಜಮಾನಿ ಅಂತಕ್ಕಂಥ ಹೆಸರಿನಲ್ಲಿ ಕೊಟ್ಟು 1.24 ಕ್ರೋರ್ 1.24 ಕ್ರೋರ್ ಬೆನಿಫಿಷರಿ ಇದ್ದಾರೆ. ಇದು ತೆಗೆದಿರೋ ವೆಚ್ಚ 59,616 ಕೋಟಿ. ಕಾರವಾರದಲ್ಲಿ 3,23,307 ಕೋಟಿ ಜನ ಲಕ್ಷ ಜನ ಫಲಾನುಭವಿ ಇದ್ದಾರೆ. 1,590 ಖರ್ಚಾಗಿದೆ. ಇವೆಲ್ಲವೂ ಕೂಡ ಇವತ್ತು ಯಶಸ್ವಿಯಾಗ್ತಾಯಿದೆ. ಅದರಲ್ಲಿ ಸ್ವಲ್ಪ ಗೃಹಲಕ್ಷ್ಮಿ ಬಗ್ಗೆ ಒಂದು ತೊಂದರೆ ಇತ್ತಿಲ್ಲ ಅಂತಲ್ಲ. ಏನು IT ಅವರಿಗೆ ಕೊಡೋಕ್ಕಾಗೋದಿಲ್ಲ, IT ಕಷ್ಟ ಆಗುತ್ತೆ. GSTನಲ್ಲಿ ಒಂದು ಕೊರತೆ. GST ಒಂದು ಸಾರಿ ಏನಾದರೂ ಪರ್ಚೇಸ್ ಮಾಡಿದ್ರೆ ಅವರ ಹೆಸರಿನಲ್ಲಿ GST ಕೊಡ್ತಾ ಇದ್ದಾರೆ. ಅದನ್ನು ನಾವು ಇವತ್ತು ಈ ಲೆಕ್ಕದಲ್ಲಿ 1.2 ಲಕ್ಷ ಜನದ ಫೈಂಡ್ ಔಟ್ ಮಾಡಿದ್ದೇವೆ. ಅದರಲ್ಲಿ 60,000 ಕ್ಲಿಯರ್ ಮಾಡಿದ್ದೇವೆ. 60,000 ಈ ಬಜೆಟ್ಗೆ ಅವ್ರಿಗೆ ಕ್ಲಿಯರ್ ಮಾಡ್ಕೊಡ್ತೀವಿ. ಅದು ಕೂಡ ನಮಗೆ ನೀಡಿಸಿದೆ. ಯುವನಿಧಿ ಸ್ವಲ್ಪ ವಿಶ್ವಗುರು ನಾನು ಅಧಿಕಾರಿ ಬಂದರೆ ಅವ್ರು ಹೇಳಿದಾಗೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು. ಅವರು ಉದ್ಯೋಗ ಕೊಡಲಿಲ್ಲ. ಅದಕ್ಕಾಗಿ ನಾವು ಯುವ ಜನತೆಗೆ ಸ್ಟೈಪಂಡ್ 3,000 ಗ್ರ್ಯಾಜುಯೇಟ್ಸ್ಗೆ 1.5 ಡಿಪ್ಲೊಮಾ ಇದೆ. ಇವತ್ತದು ರಾಜ್ಯದಲ್ಲಿ 3.08 ಲ್ಯಾಕ್ ಯುವಕರಿಗೆ ಸಂದಾಯ ಆಗಿದೆ. ಎಕ್ಸ್ಪೆಂಡಿಚರ್ 940 ಕೋಟಿ ಆಗಿದೆ. ಕಾರವಾರದಲ್ಲಿ 6,892 ಜನ ಭಾಗಿಯಾಗಿದ್ದಾರೆ, ತಗೊಳ್ತಾ ಇದ್ದಾರೆ. 20,090 ಕ್ರೋರ್ ಇವತ್ತು ಹಣ ಸಂದಾಯ ಆಗಿದೆ. ಎಲ್ಲವನ್ನು ನೋಡಿದಾಗ ಈ ರಾಜ್ಯದಲ್ಲಿ ಒಟ್ಟಾರೆ 1,17,421 ಕೋಟಿ 1,17,421 ಕೋಟಿ ರೂಪಾಯಿಗಳು ನೇರವಾಗಿ ಮಧ್ಯವರ್ತಿಗಳಿಲ್ಲದೆ DBT ಮೂಲಕ ಫಲಾನುಭವಿಗಳಿಗೆ ತಲುಪಿರ್ತಕ್ಕಂಥದ್ದು ಇಡೀ ಭಾರತದಲ್ಲಿ ಯಾವುದೇ ಸರ್ಕಾರ ಮಾಡಿಲ್ಲ. ಇಂದಿಗೂ ಕೂಡ ಸರಿಯಾದ ರೀತಿಯಿಂದ ಅವರ ಮನೆಗೆ ತಲುಪ್ತಾ ಜನ ಅಭಿವೃದ್ಧಿನೂ ಆಗ್ತಾಯಿದೆ. ಮಹಾತ್ಮಾ ಇದು ಕೂಡ ಒಂದು ಅಭಿವೃದ್ಧಿ ಮೂಲಕ ಜನರಿಗೆ ಮನವರಿಕೆ ಮಾಡ್ತಿರ್ತೇವೆ. ಜ್ಯೋತಿ ನಾವು ಹಿಂದೆ ಭಾಗ್ಯ ಜ್ಯೋತಿ ಅಂತೇಳಿ ಬಡವರ ಮನೆ ಜ್ಯೋತಿ ಕೊಟ್ಟಿದ್ವಿ. ಅದನ್ನು ಹಿಂದಿನ ಸರ್ಕಾರ ಕಿತ್ತಾಕಿತ್ತು. ಅದನ್ನು ಮತ್ತೆ ಅವರಿಗೆ ಜಾರಿ ಕೊಡೋದಲ್ಲದೆ ಬೃಹತ್ ಜ್ಯೋತಿ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಅವರಿಗೆ ಮನೆಗಿಂದು ಯೂನಿಟ್ ಅಂತ ಅನ್ನಿಸ್ಕೊಂಡಿರುವಂಥ ಇದರ ಫಲಾನುಭವಿಗಳು ಸ್ಟೇಟ್ ಲೆವೆಲ್ 1.65 ಕ್ರೋರ್ ಫ್ಯಾಮಿಲೀಸು 22,039 ಕ್ರೋರ್ ಅಮೌಂಟು ಖರ್ಚಾಗ್ತಾಯಿದೆ. ಈ ಕಾರವಾರದಲ್ಲಿ 3,85,739 ಮನೆಗಳಿಗೆ 505.32 ಕೋಟಿ ಹಣ ಸಂದಾಯವಾಗಿದೆ. ಇವತ್ತು ಬೃಹತ್ ಜ್ಯೋತಿ ಏನಾದರೂ ನ್ಯೂನತೆ ಇದೆ ಅಂತ ವಿಚಾರಿಸಿದಾಗ ಯಾವ ನ್ಯೂನತೆ ಇಲ್ಲ ಅಂತ ಯಶಸ್ವಿಯಾಗಿ ಆಗ್ತಾಯಿದೆ. ಬರೀ ಕರ್ನಾಟಕ ಭಾರತ ಅಲ್ಲ, ಪ್ರಪಂಚದ UN ಪ್ರೆಸಿಡೆಂಟ್ ಆಫ್ ಯೂನಿಯನ್ ಜನರಲ್ ಅಸೆಂಬ್ಲಿಯವರು ಶ್ರೀ ಫಿಲೆಮಾನ್ ಯಾಂಗ್ ಅವರು ಬಂದು ಕರ್ನಾಟಕದಲ್ಲಿ ಸಂತೋಷವನ್ನು ವ್ಯಕ್ತಪಡಿಸೋದಲ್ಲದೆ
ವಿಶ್ವಸಂಸ್ಥೆಯ ಮೂಲಕ ಹೇಳೋದು ಗ್ಯಾರಂಟಿಗಳಿಂದ ಮಹಿಳೆಯ ಸಬಲೀಕರಣ, ಲಿಂಗ ಸಮಾನತೆ, ಆರ್ಥಿಕ ಸಮಾನತೆ ಮತ್ತು ವಿವಿಧತೆಯಲ್ಲಿ ಏಕತೆಯನ್ನು ಒಂದು ಮಾತು ಇವತ್ತು ಅದೇ ರೀತಿ ಸಮಪಾಲು ಅನ್ನೋದು ಯಶಸ್ವಿ ಭಾರತದಲ್ಲಿ ಕರ್ನಾಟಕದಲ್ಲಿ ಆಗಿದೆ ಅನ್ನೋ ಮಾತನ್ನು ಅವರು ಕೂಡ ಹೇಳಿದ್ದಾರೆ. ಮಾಡೋದ್ರಿಂದ ಸರ್ಕಾರ ದಿವಾಳಿ ಆಗುತ್ತೆ, ಇದು ಏನು ಆಗಲ್ಲ ಅಂತ ಮಾಡಿತ್ತು. ಅದಕ್ಕೆ ಅರ್ಥಶಾಸ್ತ್ರಜ್ಞರು ಅಮರ್ತ್ಯ ಸೇನ್ ಮತ್ತು ಅಭಿಜಿತ್ ಬ್ಯಾನರ್ಜಿ ಇವರು ವಿಶ್ವವಿಖ್ಯಾತ ಅರ್ಥಶಾಸ್ತ್ರಜ್ಞರು, ಗ್ಲೋಬಲ್ ಪ್ರಶಸ್ತಿಗಳು. ಅವರ ಪ್ರಕಾರ ಈ ರೀತಿ ನೇರವಾದ ಹಣ ತಲುಪೋದ್ರಿಂದ, ನೇರವಾದ ಹಣ ಸಂಚಾರ ಆಗೋದ್ರಿಂದ ಉದ್ಯೋಗ ಸೃಷ್ಟಿಯಾಗುತ್ತೆ, ಹಣ ಅವರ ಮನೆಯ ಕೆಲಸಗಳು ಉತ್ತಮವಾಗಿ ಸಾಗುತ್ತೆ, ಅವರಿಗೆ ಮನೆಯಲ್ಲಿ ನೆಮ್ಮದಿ ಇರುತ್ತೆ. ಇದು ಒಳ್ಳೆಯ ಕಾರ್ಯಕ್ರಮ, ಮಹಿಳೆಯರ ಸಬಲೀಕರಣ ಕೂಡ ಆಗುತ್ತೆ ಅಂತ ಭಾಳ ಸರ್ವೆಗಳು ತಿಳಿಸಿದ್ದಾರೆ. ಜೊತೆಗೆ ನಾವು ಅನೇಕ ಸರ್ವೆಗಳಾಗಿದೆ. ಸರ್ವೆಗಳನ್ನು ಕೂಡ 15 ಜಿಲ್ಲೆಗಳಲ್ಲಿ ಸ್ಥಿತಿ ನೋಡಿದಾಗ ವರದಿ ಇವತ್ತು ನಾವು ಬಂದಿರತಕ್ಕಂಥದ್ದು ಈ 27% ಸಾಲ ತೋರಿಸಿದ್ದಾರೆ, 52% ಶಿಕ್ಷಣಕ್ಕಾಗಿ ಕಟ್ತಿದ್ದಾರೆ, 91% ಮಹಿಳೆಯರು ಆಹಾರ ಬೇರೆ ಬೇರೆ ಆಹಾರ ಅಂದರೆ ಅನ್ನ, ಈ ರೀತಿಯ ಅಕ್ಕಿ ಈ ರೀತಿ ಬಿಟ್ಟು ಬೇರೆ ಬೇರೆ ರೀತಿಯನ್ನು ಉಪಯೋಗಿಸ್ತಿದ್ದಾರೆ ಅನ್ನುವಂಥ ಸರ್ವೆ ಕೂಡ ನಮ್ಮ ಮುಂದೆ ಇದೆ. ನಮಗೀಗ ಬಂದಿರೋದು ನಾವಿಲ್ಲಿ 3 ವಿಷಯಗಳ ಬಗ್ಗೆ ಟಾಸ್ಕ್ ಫಾಲೋ ಅಂತೇಳಿ ಇದರಿಂದ ನಾವು ಹಿಂದೆನೂ ಹೇಳಿದಾಗೆ ಎಲ್ಲ ಕಾರ್ಯಕ್ರಮಗಳು ಕೂಡ ಜನ ಮುಟ್ಟಿದ್ರು ಪ್ರಚಾರದ ಕೊರತೆ ನಮ್ಮಲ್ಲಿದೆ. ಅದಕ್ಕಾಗಿ ಮೀಡಿಯಾ ಸೆಲ್ ಮಾಡಿದ್ದೇವೆ. ಅದ್ರ ಮೂಲಕ ನಮ್ಮ ಅಧ್ಯಕ್ಷರು ನಡೀತಕ್ಕಂಥ ಉತ್ತಮ ಮಾಡ್ತಾ ಇದ್ದಾರೆ. ಇವರು ಮನೆ ಮನೆಗೆ ಹೋಗ್ತಾ ಇರ್ತಕ್ಕಂಥದ್ದು, ಕಾರ್ಯಕ್ರಮವನ್ನು ನಡೆಸ್ತಾ ಇರ್ತಕ್ಕಂಥದ್ದು ಚೆನ್ನಾಗಿದೆ. ಅದಕ್ಕಾಗಿದೆ 31 ಜಿಲ್ಲೆಗಳ ಮೇಲೆ ನಾವು ಉತ್ತಮ ಜಿಲ್ಲೆ 3 ಪ್ರೈಸು ಮತ್ತು 10 ಕಾನ್ಸಲೇಷನ್ ಕೊಡ್ತಿರುವಂಥ ತೀರ್ಮಾನವನ್ನು ಮಾಡಿದ್ದೇವೆ. ಉತ್ತಮ ತಾಲೂಕು ಕೊಡ್ತಾ ಇದ್ದೇವೆ. ಅದಕ್ಕೆ ಪ್ರಯತ್ನ ಮಾಡಬೇಕ ಆಶಿಸ್ತೇನೆ. ಒಂದು ಗ್ಯಾರಂಟಿ ಪ್ರೈಸ್ ಅಂತ ಬರುತ್ತೆ, ಯಾವ ಪ್ರೈಸ್ ಅಂತ ಹೇಳೋದು ಈಗಲೂ ಹೇಳೋಕ್ಕಾಗಲ್ಲ. ಕಂಪ್ನಿ ಇದೆ ಬರಲೇ ಇರ್ತಾರೆ ಕಾಪಾಡಕ್ಕೆ ಆಶಿಸಿ ಇನ್ನೆರಡು ಕಾರ್ಯಕ್ರಮ ಉಂಟು. ಮನೆಗೆ 5 ಗ್ಯಾರಂಟಿ, ಮನೆ ಮುಂದೆ ಒಂದು ರಂಗೋಲಿ. ಏನಕ್ಕೆ ಹೇಳ್ತೀವಿ ಅಂದರೆ ಯಾವುದೇ ಪಕ್ಷ ಬಿಟ್ಟು ಎಲ್ಲಕ್ಕಿಂತ ಹೆಚ್ಚಾಗಿ ಎಲ್ಲ ಕಾರ್ಯಕ್ರಮದ ಬಗ್ಗೆ ಹೇಳೋದಾದರೆ ಇದು ಬರೀ ಕಾಂಗ್ರೆಸ್ನವರೆಲ್ಲ, ಬಿ ಜೆ ಪಿ ಇಲ್ಲ ಅನ್ನಲ್ಲ, ಯಾವುದೇ ಪಕ್ಷಕ್ಕಿಲ್ಲ, ಯಾವುದೇ ಜಾತಿಗಿಲ್ಲ, ಸರ್ವ ಜನ ಸುಖಿನ ಬಂತು. ಇದು ಶಾಂತಿಯ ತೋಟ ತತ್ವ ಹೇಳಿದರೆ ಬಸವಣ್ಣನವರ ತತ್ವ ಏನಿದೆ ಎಲ್ಲರ ಅಡಿಯಲ್ಲಿ ಎಲ್ಲರಿಗೂ ಸಿಗುವಂಥ ಕಾರ್ಯಕ್ರಮ ನಾವು ಕೊಟ್ಟಿದ್ದೇವೆ. ಅದು ಭಾಳ ಸಂತೋಷ. ಅದರಲ್ಲಿ ಏನು ಇವತ್ತು ಡೆತ್ಸ್ ಆಗಿದೆ ಯಾಕೆಂದರೆ ಸಾವು ನಂಬಿಕೆಯಿಲ್ಲ, ಹುಟ್ಟು ನಂಬಿಕೆಯಿಲ್ಲ. ಈ BBTನಲ್ಲಿ ಅವ್ರ ಮನೆಗೆ ಹಣ ಹೋದಂಥ ಸಂದರ್ಭದಲ್ಲಿ ಇಲ್ಲಿ ಕಾರವಾರ ಜಿಲ್ಲೆಯಲ್ಲಿ 1717 ಜನಕ್ಕೆ ಸಾವಾಗಿದೆ. 9,447 ಸಿಕ್ಕಿದ್ದಾರೆ. 1,80,00,000 ಅವ್ರ ಅಕೌಂಟ್ ಹೋಗಿದೆ. ಅನೇಕ ಇವುಗಳು ಸರ್ವೆಗಳಿಂದ ಇದಕ್ಕೆ ಒಟ್ಟು ಕೊಟ್ಟಿದೆ. ಎಲ್ಲರ ಹೆಮ್ಮೆಯ ವಿಷಯ ಅಂದರೆ ಎಲ್ಲ ಆಗೋದ್ರ ಪ್ರೇರಣೆ ಏನಪ್ಪ ಅಂದರೆ ತಲಾ ಆದಾಯದಲ್ಲಿ ಕರ್ನಾಟಕವನ್ನು ಮೊದಲನೇ ಸ್ಥಾನದಲ್ಲಿದೆ. ತಲಾ ಆದಾಯದಲ್ಲಿ ಮತ್ತು GSTಯಲ್ಲಿ ರಾಷ್ಟ್ರದಲ್ಲಿ 2ನೇ ಸ್ಥಾನದಲ್ಲಿದೆ. ಮಹಾರಾಷ್ಟ್ರದಿಂದ ನಾವು 2ನೇ ಸ್ಥಾನದಲ್ಲಿದ್ದೀವಿ. ಇವೆಲ್ಲವೂ ಕೂಡ ಅಭಿವೃದ್ಧಿಗೆ ಸಂಕೇತ. ಜನರಿಗೆ ಕುಟುಂಬಕ್ಕೆ ಒಬ್ಬ ಹೆಣ್ಣು ಬಂದು ಹೇಳಿದ್ರು. ಅದಲ್ಲದೆ ಒಬ್ಬ ಬೀದಿ ವ್ಯಾಪಾರಿ ಹೇಳ್ತಾರೆ, ಬೆಳಿಗ್ಗೆ ಎದ್ದು ಆಕೆ ಬಸ್ಸಲ್ಲಿ ಫ್ರೀ ಓಡಾಡಿ ಬಸ್ಸಿಂದ 2000ರಲ್ಲಿ ತರಕಾರಿ ತಗೊಂಡು ಮಧ್ಯಾಹ್ನ ಮಾರಿ ಅನ್ನ ಬಗೆಗೆ ಊಟ ಮಾಡಿ ಸಂಜೆ ಮಕ್ಕಳನ್ನ ಪ್ರಯೋಜನ ಓದಿಸಿ ನನ್ನ ಜೀವನ ಕಟ್ಕೊಂಡಿದ್ದೀನಿ ಅಂತ ಹೇಳುವಂಥ ಪರಿಸ್ಥಿತಿಯಲ್ಲಿ ಇದು ಆಸುವಕ್ಕಾಗಿದೆ. 1 ತಿಂಗಳಿಗೆ ನೇರವಾಗಿ ಒಂದು ಫ್ಯಾಮಿಲಿಗೆ 5 ರಿಂದ 10 ಸಾವಿರ, ಕನಿಷ್ಠ 5, ಮ್ಯಾಕ್ಸಿಮಮ್ 10,000 ನಿರಂತರವಾಗಿ ಹೋಗ್ತಾ ಇದೆ. ಕೊಡ್ತಿದೆ ಅದಾಗಬೇಕು. ಅದೆಲ್ಲ ಪ್ರತ್ಯಕ್ಷ ವಿಚಾರಿಸಿದೆ. ಫಸ್ಟು 400 ಚಿಲ್ಡ್ರನ್ PDS ನಮ್ಮ ಈ ಕಾಲದಲ್ಲಿ ಎಲ್ಲರೂ ಕೂಡ
ಅನೌನ್ಸ್ ಮಾಡಬೇಕು. ಇಷ್ಟು ಯಾವಾಗ ಸಿಕ್ಕತ್ತೆ ಯಾವಾಗ ಸಿಗಲ್ಲ ಅನ್ನೋ ಟೈಮ್ ಹಾಕಬೇಕು. ಆಮೇಲೆ ಎಷ್ಟು ಸಿಗುತ್ತೆ ಅನ್ನೋ ಬೋರ್ಡ್ ಹಾಕಬೇಕು. ಅನ್ನಭಾಗ್ಯದ ಬಗ್ಗೆ ಡೀಟೇಲ್ಸ್ ಮಾಡಬೇಕು. ಇವರು ಸೀನಿಯರ್ ಸಿಟಿಸನ್ ಮನೆ ತರಿಸ್ಬಿಟ್ಟು ಇವೆಲ್ಲವನ್ನೂ ಮಾಡ್ತಾ ಇದ್ದಾರೆ. ತಮ್ಮ ಹೋಗಿದ್ದರೆ ತಮ್ಮಿನ ಬಗ್ಗೆ ಚರ್ಚೆ ಮಾಡಿ ಅದು ಕಂಪ್ಲೇಂಟ್ಸ್ ಬಂದಿದೆ, ಅದು ಸರಿಪಡಿಸಿ ನಾವು ಕೊಡೋದನ್ನು ಬಂದಿದೆ. ಅದನ್ನು ದಿನದಲ್ಲಿ ಸರಿಪಡಿಸೋದೇ ನಮ್ಮ ಕೆಲಸ. ಪರ್ಯಾಯ ವ್ಯವಸ್ಥೆ ಮಾಡ್ತೀವಿ ಅಂತ